ನಮಸ್ಕಾರ. ನಾನು ಮನೋವೈದ್ಯನಾಗಿದ್ದೇನೆ. ಮಕ್ಕಳ ಮನೋವೈದ್ಯಕೀಯ ಅಭ್ಯಾಸವನ್ನು ಕಳೆದ 18 ವರ್ಷಗಳಿಂದ ಇಲ್ಲಿ ಮಾಡ್ತಿದ್ದೇನೆ. ಇಂದು ನಾವು ಒಂದು ಹೊಸ ಮಾನಸಿಕ ಕಾಯಿಲೆ ಅಥವಾ ಬೇರೆ ಡಿಸಾರ್ಡರ್ ಬಗ್ಗೆ ಮಾತನಾಡಲಿದ್ದೇವೆ. ಇದನ್ನು ಮಕ್ಕಳ ಡಿಸಾರ್ಡರ್ ಎಂದು ಹೇಳಬಹುದು. ಅದು ಅಂದ್ರೆ ಆಟಿಸಂ ಡಿಸಾರ್ಡರ್. ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂಬುದು ಒಂದು ನ್ಯೂರಲ್ ಡೆವಲಪ್ಮೆಂಟ್ ಡಿಸಾರ್ಡರ್ ಆಗಿದ್ದು, ಇದು ಮೆದುಳಿನ ಬೆಳವಣಿಗೆಯನ್ನು ಪ್ರಭಾವಿಸುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ 3 ಸಮಸ್ಯೆಗಳು ಕಂಡುಬರ್ತವೆ: ಸಾಮಾಜಿಕ ಸಂಪರ್ಕ, ಸಂವಹನ ಅಥವಾ ವರ್ತನೆಗೆ ಸಂಬಂಧಿಸಿದ ಕಷ್ಟಗಳು. ಇದು ಒಂದು ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಡಕ. ಸ್ಪೆಕ್ಟ್ರಮ್ ಡಿಸಾರ್ಡರ್ನ ಲಕ್ಷಣಗಳು ಕಡಿಮೆ ಮಟ್ಟದಿಂದ ಹೆಚ್ಚು ಮಟ್ಟದವರೆಗೆ ಅಥವಾ ಸೌಮ್ಯದಿಂದ ಗಂಭೀರ ಮಟ್ಟದವರೆಗೆ ಕಾಣಿಸಬಹುದು. ಅದಕ್ಕೆಗೆ ಇದನ್ನ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂದು ಕರೆಯುತ್ತಾರೆ. ಅದಕ್ಕಾಗಿಯೇ ASDಯ ಪ್ರಭಾವವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಭಿನ್ನವಾಗಿರುತ್ತದೆ. ಅದಕ್ಕಾಗಿಯೇ ಇದರ ನಿರ್ಧಾರ ಸಾಮಾನ್ಯವಾಗಿ ಬಾಲ್ಯದಲ್ಲಿಯೇ ಮಾಡಲಾಗುತ್ತದೆ. ಈಗ ನಾವು ಇದರ ಪ್ರಮಾಣ ಎಷ್ಟಿರುತ್ತೆ ಎಂಬುದರ ಬಗ್ಗೆ ಮಾತನಾಡೋಣ ಎಂದು ಹೇಳಲಾಗಿದೆ. ನಾನು ಅಂದಾಜು ಹಾಕಿದ್ದೇನೆ, ಶೋಧದಲ್ಲಿರುವ 100 ಮಕ್ಕಳಲ್ಲಿ 1 ಮಕ್ಕಳಿಗೆ ASD ಇರಬಹುದು. ಅಮೆರಿಕದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಪ್ರಕಾರ 8 ವರ್ಷದ ವಯಸ್ಸಿನಲ್ಲಿ 36 ಮಕ್ಕಳಲ್ಲಿ 1 ಮಕ್ಕಳಿಗೆ ASD ಇರಬಹುದು ಅಂತ ಕಂಡುಬಂದಿದೆ. ನಮ್ಮ ದೇಶದಲ್ಲಿ, ಭಾರತದಲ್ಲಿ ಇದರ ನಿಖರವಾದ ಅಂಕಿಅಂಶಗಳನ್ನು ಪಡೆಯೋದು ಕಷ್ಟವಾಗಿದೆ. ಆದರೆ ಕೆಲವು ಅಧ್ಯಯನಗಳಲ್ಲಿ 70 ಅಥವಾ 80 ಮಕ್ಕಳಲ್ಲಿ 1 ಮಕ್ಕಳಿಗೆ ASD ಇರಬಹುದು ಎಂದು ಕಂಡುಬಂದಿದೆ. ಹುಡುಗಿಯರಿಗಿಂತ ಹುಡುಗಿಯರಲ್ಲಿ 4 ಪಟ್ಟು ಹೆಚ್ಚು ಅಪಾಯವಿದೆ. ಅಂದ್ರೆ ಒಂದು ಹೆಣ್ಣು ಮಗುವಿಗೆ ASD ಇದ್ರೆ ಹುಡುಗರಲ್ಲಿ 4 ಪಟ್ಟು ಹೆಚ್ಚು ಅಪಾಯ ಇರಬಹುದು. ಮತ್ತು ವಿಶೇಷವಾಗಿ ಹುಡುಗಿಯರಲ್ಲಿ ಲಕ್ಷಣಗಳು ತಡವಾಗಿ ಕಾಣಿಸ್ಕೊತವೆ ಎಂಬುದು ಮುಖ್ಯವಾದ ವಿಷಯ. ಅದಕ್ಕಾಗಿಯೇ ಹುಡುಗಿಯರಲ್ಲಿ ರೋಗ ನಿರ್ಣಯ ಸ್ವಲ್ಪ ತಡವಾಗಿ ಆಗ್ಬೋದು. ಈಗ ನಾವು ASDಗೆ ಯಾವ್ಯಾವ ಕಾರಣಗಳು ಹೊಣೆಗಾರವಿವೆ ಎಂಬುದನ್ನು ಚರ್ಚಿಸೋಣ. ಮೊದಲನೇದಾಗಿ ಇದಕ್ಕೆ ಜೆನೆಟಿಕ್ ಅಂಶಗಳು ಅಂದ್ರೆ ಆನುವಂಶಿಕ ಅಥವಾ ಹೆರಿಡಿಟರಿ ಅಂಶಗಳು ಕೂಡ ಕಾರಣವಾಗಿವೆ. ಒಂದು ಕುಟುಂಬದಲ್ಲಿ ಒಬ್ಬ ಮಗುವಿಗೆ ASD ಅಂದರೆ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದ್ದರೆ ಮುಂದಿನ ಮಕ್ಕಳಲ್ಲಿಯೂ ಈ ರೋಗದ ಅಪಾಯ ಅಥವಾ ಜೋಖಿಂ ಹೆಚ್ಚು ಇರಬಹುದು. ಅದಕ್ಕಾಗಿಯೇ ಜೆನೆಟಿಕ್ ಮ್ಯೂಟೇಷನ್ ಅಥವಾ ಆನುವಂಶಿಕ ಬದಲಾವಣೆಗಳ ಕಾರಣಕ್ಕೂ ASD ಹೆಚ್ಚಾಗಬಹುದು. ಇನ್ನೊಂದು ಕಾರಣವೆಂದರೆ ನಾವು ಅದನ್ನು ಮೆದುಳಿನ ಅಭಿವೃದ್ಧಿಯ ಅಸಾಮಾನ್ಯತೆ ಎಂದು ಕರೆಯುತ್ತೇವೆ. ಅಂದ್ರೆ ಮೆದುಳಿನ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆ ಬಂದರೆ, ಮೆದುಳಿನ ರಚನಾತ್ಮಕ ಅಥವಾ ಕಾರ್ಯಾತ್ಮಕ ಭಾಗಗಳಲ್ಲಿ ಸಮಸ್ಯೆ ಉಂಟಾದರೆ ಕೂಡ ASD ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಆದ್ರಿಂದ ನಮ್ಮ ಮೆದುಳಿನಲ್ಲಿ ಸಾಮಾಜಿಕ ಸಂಪರ್ಕ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಭಾಗಗಳಲ್ಲಿ ಈ ರೀತಿಯ ಪ್ಯಾಥಾಲಜಿ ಅಭಿವೃದ್ಧಿಯಾಗಬಹುದು. ಹೀಗಾಗಿ ನ್ಯೂರಲ್ ಸಂಪರ್ಕಗಳಲ್ಲಿ ಅಸಮತೋಲನ ಉಂಟಾದರೂ ಅಥವಾ ನರಕೋಶಗಳ ಸಂವಹನದ ಮಟ್ಟ ಕಡಿಮೆಯಾಗಿದ್ದರೂ ಅಥವಾ ಅಸಾಮಾನ್ಯವಾಗಿದ್ದರೂ ಕೂಡ ASD ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಈಗ 3ನೇ ಕಾರಣವನ್ನು ನಾವು ಮೆನ್ ಫ್ಯಾಕ್ಟರ್ ಎಂದು ಕರೆಯುತ್ತೇವೆ. ಅಂದರೆ ಗರ್ಭಧಾರಣೆಯ ಸಮಯದಲ್ಲಿ ಅಥವಾ ಜನನ ಸಮಯದಲ್ಲಿ ಕೆಲವು ಪರಿಸರ ಕಾರಣಗಳು ಕೂಡ ಜವಾಬ್ದಾರಿಯಾಗಿರುತ್ತವೆ. ಅಮ್ಮಗೆ ಗರ್ಭಾವಸ್ಥೆಯ ಸಮಯದಲ್ಲಿ ಅಥವಾ ಡೆಲಿವರಿ ಸಮಯದಲ್ಲಿ ವೈರಲ್ ಇನ್ಫೆಕ್ಷನ್ ಆಗಿದ್ರೆ, ಉದಾಹರಣೆಗೆ ರುಬೆಲ್ಲಾ ಇನ್ಫೆಕ್ಷನ್ ಆಗಿದ್ರೆ, ಅಂತಹ ಮಕ್ಕಳಲ್ಲೂ ಕೂಡ ಈ SAD ರಿಸ್ಕ್ ಹೆಚ್ಚಿರಬಹುದು. ಕೆಲವೊಮ್ಮೆ ಕೈಗಾರಿಕಾ ಮಾಲಿನ್ಯವಾಗಿರಲಿ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಅಥವಾ ವಿಷಕಾರಿ ಪದಾರ್ಥಗಳಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಕೂಡ ಈ SD ರಿಸ್ಕ್ ಹೆಚ್ಚು ಕಾಣಿಸಬಹುದು. ಕೆಲವೊಮ್ಮೆ ತಾಯಿ ತಂದೆಯ ವಯಸ್ಸು ಹೆಚ್ಚು ಇದ್ದರೂ ಕೂಡ ಅಂತಹ ಕುಟುಂಬಗಳಲ್ಲಿ ಈ SD ರಿಸ್ಕ್ ಹೆಚ್ಚು ಇರಬಹುದು. ಹಾರ್ಮೋನಲ್ ಅಸಮತೋಲನದಿಂದ ಕೂಡ, ಉದಾಹರಣೆಗೆ ಪ್ರೊಜೆಸ್ಟೆರಾನ್ ಅಥವಾ ಈಸ್ಟ್ರೋಜನ್ ಮಟ್ಟದಲ್ಲಿ ಉಂಟಾಗುವ ವ್ಯತ್ಯಾಸದಿಂದ ಕೂಡ ASD ಪ್ರಭಾವ ಅಥವಾ ರಿಸ್ಕ್ ಹೆಚ್ಚಾಗಬಹುದು. ಈಗ ನಾವು 3 ಪ್ರಮುಖ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ. ಮೊದಲದು ಅದನ್ನು ನಾವು ಸಂವಹನದ ಸಮಸ್ಯೆ ಎಂದು ಕರೆಯುತ್ತೇವೆ. ಸಂವಹನ ಸಂಬಂಧಿತ ಸಮಸ್ಯೆ ಅಂದ್ರೆ ರೋಗಿಗೆ ಸಂವಹನದ ಸಮಸ್ಯೆ ಇರುತ್ತದೆ. ಅವನಿಗೆ ವರ್ಬಲ್ ಕಮ್ಯುನಿಕೇಶನ್ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿಯೂ ಸಮಸ್ಯೆ ಇರಬಹುದು ಎಂದು ಹೇಳಬಹುದು. ಎರಡನೇದು ಸಾಮಾಜಿಕೀಕರಣ ಅಂದ್ರೆ ಸಾಮಾಜಿಕ ಸಮಸ್ಯೆ ಇರುತ್ತದೆ. ಸಾಮಾಜಿಕ ಅಂಶದಲ್ಲಿ ಅವನಿಗೆ ಸ್ವಲ್ಪ ಸಮಸ್ಯೆ ಕಾಣಿಸ್ತದೆ. ಮೂರನೇದು ಪುನರಾವೃತ ಚಲನೆ ಅಂದ್ರೆ ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡೋದು ಮತ್ತು ಕೆಲವೊಮ್ಮೆ ನಿಶ್ಚಿತವಾದ ಆಸಕ್ತಿ ಇರುತ್ತದೆ. ಅಂದ್ರೆ ಒಂದೇ ನಿರ್ದಿಷ್ಟ ವಿಷಯದಲ್ಲಿ ಅವನಿಗೆ ಆಸಕ್ತಿ ಇರುತ್ತದೆ. ಹೀಗಾಗಿ 3 ಪ್ರಮುಖ ಸಂವಹನ ವೈಕಲ್ಯಗಳು ಎಂದು ಹೇಳ್ಬೋದು. ಎರಡನೇದು ಸಾಮಾಜಿಕೀಕರಣದ ಸಮಸ್ಯೆ, ಮೂರನೇದು ಪುನರಾವೃತ ಚಲನೆ ಅಥವಾ ನಿರ್ದಿಷ್ಟವಾದ ಸ್ಥಿರಾಸಕ್ತಿ. ಈ 3 ಪ್ರಮುಖ ಲಕ್ಷಣಗಳು SDಯಲ್ಲಿ ಕಾಣಿಸಿಕೊಳ್ಳಬಹುದು. ಈಗ ನಾವು ವಿವರವಾಗಿ ಆ ಲಕ್ಷಣಗಳ ಬಗ್ಗೆ ಮಾತಾಡೋಣ. ಮೊದಲನೆಯದು ಸಂವಹನದಲ್ಲಿರುವ ಸಮಸ್ಯೆ ಬಗ್ಗೆ ಮಾತಾಡೋಣ. ಸಾಮಾನ್ಯ ಸಂವಹನ ಎಂದರೆ ವಾಚಿಕ ಸಂವಹನ ಮತ್ತು ಎರಡನೆಯದು ಅವಾಚಿಕ ಸಂವಹನ. ವಾಚಿಕ ಸಂವಹನದ ಸಮಸ್ಯೆಯಲ್ಲಿ ರೋಗಿ ಯಾವಾಗಲೂ ಮಾತಾಡಬಹುದು, ಆದರೆ ಅವನು ಹೇಳೋ ಮಾತು ಸ್ಪಷ್ಟವಾಗೋದಿಲ್ಲ.
ಇದು ಸಾಮಾನ್ಯ ಮಟ್ಟದ ಲೆಕ್ಕಲೆ. ಕೆಲವೊಮ್ಮೆ ಅವನು ಮಾತಾಡ್ತಾನೆ, ಅದನ್ನ ಪುನರಾವರ್ತನೆ ಮಾಡ್ತಾನೆ. ಹಾಗೆ ಎದುರಾಳಿಯು ಹೇಳಿದ ಪದಗಳನ್ನು ಅವನು ಪುನರಾವರ್ತನೆ ಮಾಡ್ತಾನೆ. ಅದನ್ನು ನಾವು ಈಕೋಲಾಲಿಯಾ ಎಂದು ಕರೆಯಬಹುದು. ಕೆಲವೊಮ್ಮೆ ರೋಗಿ ಹೊರಗಿನಿಂದ ಕೇಳಿದುದನ್ನು, ಟಿವಿಯಲ್ಲಿ ನೋಡಿದುದನ್ನು, ಮಾಧ್ಯಮದಲ್ಲಿ ನೋಡಿದುದನ್ನು ಪುನರಾವರ್ತನೆ ಮಾಡಬಹುದು. ಇದು ವಾಚಿಕ ಸಂವಹನದ ಭಾಗವಾಗಿದೆ. ಕೆಲವೊಮ್ಮೆ ನಾನ್ ವರ್ಬಲ್ ಸಂವಹನದಲ್ಲಿಯೂ ರೋಗಿ ಕೈಗಳಿಂದ ಕೆಲವು ಸಂಕೇತಗಳನ್ನು ನೀಡ್ತಾನೆ, ಬಾಡಿ ಲ್ಯಾಂಗ್ವೇಜ್ ಮೂಲಕ ಅಂತಿಸ್ತಾ. ಹೆಚ್ಚಿನ ಸಮಯದಲ್ಲಿ ಸಾಮಾನ್ಯ ಮಕ್ಕಳಿಗೆ, ಉದಾಹರಣೆಗೆ, ಅವನು ಹೇಳಲು ಸಾಧ್ಯವಾಗ್ತದೆ. ಅವರಿಗೆ ನೀರು ಬೇಕಾದ್ರೆ ಅವ್ರು ಹೇಳ್ಬೋದು, ಕೈಗಳಿಂದ ನೀರು ಬೇಕೆಂದು ಸೂಚಿಸಬಹುದು, ಅಥವಾ ಊಟಕ್ಕೆ ಏನಾದರೂ ಸೂಚನೆ ನೀಡಬಹುದು. ಆದರೆ ಆಟಿಸಂ ಇರುವ ಮಕ್ಕಳಲ್ಲಿ ನಾನ್ ವರ್ಬಲ್ ಸಂವಹನದಲ್ಲಿ ಇಂತಹ ಮಕ್ಕಳು ನೇರವಾಗಿ ಸಂಕೇತ ನೀಡುವುದಿಲ್ಲ. ಈ ಮಕ್ಕಳಿಗೆ ನೀರು ಬೇಕಾದ್ರೆ ಅವರು ನೇರವಾಗಿ ನೀರು ಬೇಕು ಎಂದು ಹೇಳೋದಿಲ್ಲ, ಹಾಗೆ ಹೇಳೋದಿಲ್ಲ. ಮತ್ತು ನಾನ್ ವರ್ಬಲ್ ಸಂವಹನದಲ್ಲಿ ಕೈಗಳಿಂದ ಸಂಕೇತ ನೀಡಬೇಕಾದ್ರೂ ಕೂಡ ಅವರು ಹಾಗೆ ಮಾಡೋದಿಲ್ಲ. ಹೆಚ್ಚಿನ ಸಮಯದಲ್ಲಿ STL ಇರೋ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಅವರು ಪೋಷಕರ ಕೈ ಹಿಡಿದು ನೀರಿಟ್ಟಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವರು ಕೈಯಿಂದ ನೀರನ್ನ ತಾವು ತಗೊಳ್ಳೋದಿಲ್ಲ ಮತ್ತು ಹೇಳೋದೂ ಇಲ್ಲ. ಹೀಗೆ ಈ ನಾನ್ ವರ್ಬಲ್ ಸಂವಹನದ ಸಮಸ್ಯೆಯು ಮಕ್ಕಳಲ್ಲಿ ಕಾಣಿಸಬಹುದು. ವರ್ಬಲ್ ಸಂವಹನದಲ್ಲಿ ಕೆಲವೊಮ್ಮೆ ಮಕ್ಕಳು ಮಾತನಾಡ್ತಾರೆ, ಕೆಲವು ಮಕ್ಕಳು ಸಂಪೂರ್ಣವಾಗಿ ಮಾತನಾಡದೇ ಇಲ್ಲ. ಇದು ಸಂವಹನದ ವ್ಯಾಧಿ ಆಗಿದೆ. ಇದು ಮಕ್ಕಳಲ್ಲಿ ಕಾಣಿಸಬಹುದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವರ್ಬಲ್ ಸಂವಹನ ಇರಬೇಕು, ಅದು ಇಲ್ಲಾಗಿದ್ರು ಕನಿಷ್ಠ ನಾನ್ ವರ್ಬಲ್ ಸಂವಹನ ಇರಬೇಕು. ನಾನ್ ವರ್ಬಲ್ ಸಂವಹನದಲ್ಲಿ ಕಣ್ಣಿಂದ ಸೂಚನೆ ನೀಡಬಹುದು, ಕೈಯಿಂದ ಸೂಚನೆ ನೀಡಬಹುದು, ಅಥವಾ ದೇಹ ಭಾಷೆಯಿಂದ ಕೂಡ ಮಾಡಬಹುದು. ಅಂದ್ರೆ ಈ ಸಂವಹನದಲ್ಲಿ ವರ್ಬಲ್ ಅಥವಾ ನಾನ್ ವರ್ಬಲ್ ಸಂವಹನದ ಸಮಸ್ಯೆ ಇರಬಹುದು. ಈಗ ಎರಡನೇ ಲಕ್ಷಣವು ಕಾಣಿಸಿಕೊಳ್ಳುತ್ತದೆ, ಅದನ್ನು ನಾವು ಹೇಳುತ್ತೇವೆ. ಸಾಮಾಜಿಕೀಕರಣದ ಸಮಸ್ಯೆ ಅಥವಾ ಸಾಮಾಜಿಕವಾಗಿ ಬೆರೆತು ಹೋಗುವಲ್ಲಿ ತೊಂದರೆ ಇರುತ್ತದೆ. ಅಂತಹ ಮಕ್ಕಳು ಬೆರೆತು ಹೋಗುವುದಿಲ್ಲ, ಆಟ ಆಡಲು ಹೋಗುವುದಿಲ್ಲ. ಆಡಿದರೂ ಕೂಡ ತಾವು ಒಬ್ಬರೇ ಆಟ ಆಡಲು ಇಷ್ಟಪಡುತ್ತಾರೆ. ಸಾಮಾನ್ಯವಾಗಿ ತಮ್ಮ ಮಟ್ಟದಲ್ಲಿ ತಮ್ಮ ವಯಸ್ಸಿನ ಮಕ್ಕಳೊಂದಿಗೆ ಅವರು ಬೆರೆತು ಹೋಗೋದಿಲ್ಲ. ತಮ್ಮಿಗಿಂತ ಚಿಕ್ಕವರಲ್ಲಿಯೂ ಕೂಡ ಅಲ್ಲ, ಹೆಚ್ಚು ವಯಸ್ಸಿನವರಲ್ಲಿಯೂ ಅವರು ಆಸಕ್ತಿ ತೋರಿಸೋದಿಲ್ಲ. ಕೆಲವು ಮಕ್ಕಳು ಆಟ ಆಡಿದ್ರೆ ಒಂದು ನಿರ್ದಿಷ್ಟವಾದ ವಿಷಯದಲ್ಲಿಯೇ ಆಸಕ್ತಿ ತೋರಿಸ್ತಾರೆ. ಉದಾಹರಣೆಗೆ ಆಟಿಕೆ ಇದ್ರೆ ಆ ಆಟಿಕೆಯನ್ನ ಸಂಪೂರ್ಣವಾಗಿ ಆಡುದಿಲ್ಲ, ಅದರ ಒಂದು ಭಾಗವನ್ನ ಮಾತ್ರ ಆಡ್ತಾರೆ. ಹುಡುಗಿಯರು ಅಥವಾ ಬೊಮ್ಮೆಯೊಂದಿಗೆ ಆಟ ಆಡುವುದು ಇಷ್ಟವಾಗಬೇಕು, ಆದ್ರೆ ಅವರು ಅದನ್ನು ಇಷ್ಟಪಡ್ತಿಲ್ಲ. ಕೆಲವು ಮಕ್ಕಳು ಅಡುಗೆ ಆಟ ಆಡ್ತಾರೆ ಎಂದು ಹೇಳ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗ್ಯಾಸ್ ಮೇಲೆ ಪಾತ್ರೆ ಇಡ್ತಾರೆ, ಲೈಟರ್ ಬಳಕೆ ಮಾಡ್ತಾರೆ. ಅವರು ಅಡುಗೆ ಮಾಡುವಂತೆ ಸಾಮಾನ್ಯ ಮಕ್ಕಳಂತೆ ಆಟ ಆಡಬೇಕಾದ್ರೂ ಆ ರೀತಿಯ ಆಟವನ್ನು ಆಡುವುದಿಲ್ಲ. ಅದಕ್ಕಾಗಿಯೇ ಇಂತಹ ಮಕ್ಕಳು ಜನರೊಂದಿಗೆ ಕಡಿಮೆ ಸಂವಹನ ಮಾಡ್ತಾರ, ಮಿಶ್ರಣವಾಗುವುದಿಲ್ಲ. ಅವರ ಸ್ವಂತ ಆಸಕ್ತಿ ಅಥವಾ ಅಗತ್ಯವನ್ನು ಅವರು ಹೇಳುವುದಿಲ್ಲ. ಕಲ್ಪನೆಯ ಆಟಗಳು ಇರ್ತವೆ. ಉದಾಹರಣೆಗೆ ಒಂದು ಮೊಬೈಲ್ ಕೊಟ್ಟರೆ ಸಾಮಾನ್ಯ ಮಕ್ಕಳು ಹೆಲೋ ಎಂದು ಹೇಳುತ್ತಾರೆ. ಫೋನ್ ಎತ್ಕೊಂಡು ಆಟದ ಮೊಬೈಲ್ ಹಿಡಿದು ಕೂಡ ಅವರು ಹೆಲೋ ಹೆಲೋ ಎಂದು ಹೇಳ್ತಾರೆ. ಆದ್ರೆ ಈ ಮಕ್ಕಳು ಹಾಗೆ ಮಾಡಕ್ಕಾಗದ. ಅದಕ್ಕಾಗಿಯೇ ಸಾಮಾಜಿಕವಾಗಿ ಮಿಶ್ರಣವಾಗುವ ವಿಷಯದಲ್ಲಿಯೂ ಇಂತಹ ಮಕ್ಕಳಲ್ಲಿ ಸಮಸ್ಯೆ ಕಾಣಿಸ್ತದೆ. ಮೂರನೇ ಲಕ್ಷಣವಾಗಿ ಕಾಣಿಸುವುದನ್ನು ನಾವು ಪುನರಾವೃತ್ತ ಹಸ್ತಚಲನೆಗಳು ಅಥವಾ ಸ್ಟೀರಿಯೋಟಿಪಿಕ್ ಚಲನೆಗಳು ಎಂದು ಹೇಳಬಹುದು. ಮತ್ತೆ ಕೆಲವು ಮಕ್ಕಳಲ್ಲಿ ನಿರ್ದಿಷ್ಟ ಆಸಕ್ತಿ ಕಾಣಿಸುತ್ತೆ. ಅಂದ್ರೆ ಇಂಥ ಮಕ್ಕಳಿಗೆ ಒಂದೇ ಕೆಲಸವನ್ನ ಪುನಃ ಮಾಡುವ ಅಭ್ಯಾಸ ಇರುತ್ತದೆ. ಹಸ್ತಚಲನೆಗಳು ಇರ್ತವೆ. ಸಾಮಾನ್ಯವಾಗಿ ಇದನ್ನು ನಾವು ಸ್ಟೀರಿಯೋಟೈಪಿಕಲ್ ಚಲನೆಗಳು ಎಂದು ಕರೆಯುತ್ತೇವೆ. ಮತ್ತು ಕೆಲವು ಮಕ್ಕಳಿಗೆ ನಿರ್ದಿಷ್ಟ ಆಸಕ್ತಿಯು ಅವರ ದೈನಂದಿನ ರೂಟೀನ್ನಲ್ಲಿ ಯಾವುದೇ ಬದಲಾವಣೆ ಬಂದ್ರೆ ಅವರಿಗೆ ಅದು ಇಷ್ಟ ಇರೋದಿಲ್ಲ. ನಾವು ಅವರಲ್ಲಿ ಬದಲಾವಣೆ ತರಲು ಪ್ರಯತ್ನಿಸಿದರೆ ಅವರು ಬೇಗನೆ ಕೋಪಗೊಳ್ಳುತ್ತಾರೆ ಮತ್ತು ಜಿಗುಪ್ಸೆ ತೋರಿಸಲು ಆರಂಭಿಸುತ್ತಾರೆ. ಪುನರಾವರ್ತ ಚಲನೆಗಳು ಸಾಮಾನ್ಯವಾಗಿ ಕೈಯಲ್ಲಿಯೂ ಕಾಣಿಸಿಕೊಳ್ತವೆ. ಕೆಲವೊಮ್ಮೆ ಅವರ ದೇಹ ಅಥವಾ ಶರೀರ ಚಲನೆಗಳಲ್ಲಿಯೂ ಪುನರಾವೃತ್ತ ಕ್ರಿಯೆಗಳು ಕಾಣಿಸಬಹುದು. ಈಗ ASD ಮಕ್ಕಳಲ್ಲಿ, ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರುವ ಕೆಲ ಮಕ್ಕಳಲ್ಲಿ ಸಂವೇದನಾಶೀಲ ಸಮಸ್ಯೆಗಳು ಕಾಣಿಸಬಹುದು. ಅಂದ್ರೆ ಕೆಲವು ರೋಗಿಗಳಲ್ಲಿ ಹೆಚ್ಚು ಸಂವೇದನಾಶೀಲತೆ ಕಾಣಿಸ್ತದೆ, ಕೆಲವು ರೋಗಿಗಳಲ್ಲಿ ಕಡಿಮೆ ಸಂವೇದನಾಶೀಲತೆ ಕೂಡ ಕಾಣಬಹುದು. ಅಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಥವಾ ಹೈಪೋಸೆನ್ಸಿಟಿವಿಟಿ ಎಂದು ಕೂಡ ಹೇಳ್ಬಹುದು. ಅಂದ್ರೆ 5 ಸಂವೇದನೆಗಳು, ಉದಾಹರಣೆಗೆ ದೃಷ್ಟಿ, ಕೇಳುವಲ್ಲಿ ಸಮಸ್ಯೆ ಅಂದ್ರೆ ಶ್ರವಣ ಸಮಸ್ಯೆ, ವಾಸನೆ, ರುಚಿ ಅಥವಾ ಸ್ಪರ್ಶದ ಬಗ್ಗೆ ಕೂಡ ಮಾತಾಡಬಹುದು. ಅಂದ್ರೆ ಈ 5 ಸಂವೇದನೆಗಳಲ್ಲಿ ಹೈಪರ್ ಸೆನ್ಸಿಟಿವಿಟಿಯು ಕಾಣಿಸಬಹುದು. ಇದು ಹೈಪೋಸೆನ್ಸಿಟಿವಿಟಿಯು ಕಾಣಿಸ್ಕೂಡು. ಈಗ ನಾವು ದೃಷ್ಟಿ ಸಂವೇದನಾ ಸಮಸ್ಯೆಗಳು ಯಾವುವೆಂಬುದನ್ನ, ಅಂದ್ರೆ ಕಣ್ಣಿನ ಬಗ್ಗೆ ಚರ್ಚಿಸೋಣ. ಸಾಮಾನ್ಯವಾಗಿ ಈ ಮಕ್ಕಳಿಗೆ, ಉದಾಹರಣೆಗೆ, ಕಣ್ಣಿಗೆ ಕಣ್ಣು ನೋಡುವುದನ್ನ ತಪ್ಪಿಸ್ತಾರೆ. ತೀವ್ರ ಬೆಳಕು ಇದ್ದಾಗ, ಹಾಗೆ ಟ್ಯೂಬ್ಲೈಟ್ನ ಬೆಳಕು ಅಥವಾ ಸೂರ್ಯನ ಕಿರಣಗಳು, ಅವುಗಳನ್ನು ಸಹ ಅವರು ತಪ್ಪಿಸಲು ಪ್ರಯತ್ನಿಸ್ತಾರೆ. ಚಮಕುವ ಬಣ್ಣಗಳು ಅಥವಾ ವಿಶಿಷ್ಟವಾದ ಮಾದರಿಗಳು ಇದ್ರೂ ಕೂಡ ಅವರು ಬೇಗ ಅಶಾಂತರಾಗಬಹುದು. ಮತ್ತು ಇಂತಹ ಮಕ್ಕಳು ಸಾಮಾನ್ಯವಾಗಿ ತಿರುಗುವ ವಸ್ತುಗಳನ್ನು ನೋಡಿದಾಗ ಕೂಡ ಬೇಗ ಆಕರ್ಷಿತರಾಗ್ತಾರೆ.
ಹೆಚ್ಚು ಜನ ಇದ್ರೆ ಅಥವಾ ಗದ್ದಲದ ಸ್ಥಳ ಇದ್ರೆ ಇಂಥ ಪರಿಸ್ಥಿತಿಯಲ್ಲಿ ಅವರು ಬೇಗ ಅಶಾಂತರಾಗಬಹುದು. ಆದ್ರಿಂದ ದೃಶ್ಯ ಸಂವೇದನಾತ್ಮಕ ಪ್ರಕ್ರಿಯೆಯಲ್ಲಿ ಇಂಥ ಮಕ್ಕಳಲ್ಲಿ ಹೈಪೋಸೆನ್ಸಿಟಿವಿಟಿ ಅಥವಾ ಹೈಪರ್ ಸೆನ್ಸಿಟಿವಿಟಿಯು ಕಾಣಿಸ್ಬೋದು. ಈಗ ನಾವು ಶ್ರವಣ ಸಂವೇದನಾತ್ಮಕ ಸಮಸ್ಯೆಗಳು ಯಾವುವು ಎಂಬುದನ್ನ, ಅಂದ್ರೆ ಕೇಳುವಿಕೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಕೆಲವು ಮಕ್ಕಳಲ್ಲಿ ಕೆಲವು ನಿರ್ದಿಷ್ಟ ಶಬ್ದಗಳ ಕಾರಣಕ್ಕೂ ಭಯ ಉಂಟಾಗಬಹುದು. ಉದಾಹರಣೆಗೆ ಸೈರೆನ್, ಗಂಟೆ ಅಥವಾ ಮಿಕ್ಸರ್ನ ಶಬ್ದ ಇದ್ರೆ ಇಂತಹ ಮಕ್ಕಳು ಆ ಶಬ್ದವನ್ನ ಕೇಳಿದ ಕೂಡಲೇ ಬೇಗ ಭಯ ಪಡ್ತಾರೆ. ಕೆಲವು ಮಕ್ಕಳು ನಿರ್ದಿಷ್ಟ ಶಬ್ದಗಳನ್ನ ಕೇಳಿದ ಮೇಲೆ ಕಿರಿಕಿರಿ ಆಗ್ತಾರೆ, ಬೇಗನೆ ಕೋಪಗೊಳ್ತಾರೆ. ಮಕ್ಕಳನ್ನ ಹೆಸರಿಂದ ಕರೆಯುವಾಗ ಹೆಸರನ್ನ ಕೇಳಿದ್ರು ಅಥವಾ ಕರೆ ಮಾಡಿದ್ರು ಅವರು ಪ್ರತಿಕ್ರಿಯೆ ನೀಡುವುದಿಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ಇಂಥ ಸಂದರ್ಭವನ್ನ ನಾವು ಶ್ರವಣ ನಿರ್ಲಕ್ಷ್ಯ, ಆಡಿಟರಿ ಇಗ್ನೋರ್ ಎಂದು ಕರೆಯುತ್ತಲ್ಲ. ಕೆಲವು ಮಕ್ಕಳಲ್ಲಿ ನಿರ್ದಿಷ್ಟ ಶಬ್ದಗಳತ್ತ ಆಕರ್ಷಣೆ ಉಂಟಾಗ್ತದೆ. ಉದಾಹರಣೆಗೆ ಕೆಲವು ಗೂಮಟ ಫ್ಯಾನ್ ಅಥವಾ ಮಿಕ್ಸರ್ನ ಶಬ್ದವು ಅವರಿಗೆ ಹೆಚ್ಚು ಆಕರ್ಷಕವಾಗಬಹುದು. ಈಗ ನಾವು ವಾಸನೆ ಅಥವಾ ಆಲ್ಫ್ಯಾಕ್ಟರಿ ಸಂವೇದನೆಗಳ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ಸ್ವಲ್ಪ ಮಟ್ಟದ ವಾಸನೆ ಇದ್ರೂ ಅವರಿಗೆ ಅದು ತುಂಬಾ ತೀವ್ರವಾಗಿ ಅನುಭವ ಆಗ್ತದೆ. ಕೆಲವೊಮ್ಮೆ ಪರ್ಫ್ಯೂಮ್, ಸಾಬೂನು ಅಥವಾ ಕೆಲವು ಆಹಾರದ ವಸ್ತುಗಳ ವಾಸನೆಯಿಂದಲೂ ಅವರಿಗೆ ಹೆಚ್ಚು ವಾಂತಿ ಭಾವನೆ ಉಂಟಾಗಬಹುದು. ಮೀಟಿಂಗ್ನ ಸಂವೇದನೆ ಕೂಡ ಕೆಲವೊಮ್ಮೆ ಬರುತ್ತೆ. ಕೆಲವೊಮ್ಮೆ ಈ ಮಕ್ಕಳು ಪರಿಸ್ಥಿತಿನ ತಪ್ಪಿಸ್ತಾರೆ. ಉದಾಹರಣೆಗೆ ಬಾತ್ರೂಮ್ಗೆ ಹೋಗೋದು ಅಥವಾ ಅಡುಗೆ ಮನೆಗೆ ಹೋಗೋದನ್ನು ಅವರು ತಪ್ಪಿಸಬಹುದು. ಕೆಲವೊಮ್ಮೆ ನಿರ್ದಿಷ್ಟವಾದ ವಸ್ತುಗಳು, ವಿಶೇಷವಾಗಿ ಆಹಾರದ ವಸ್ತುಗಳು ಅವರಿಗೆ ಅಸಹ್ಯವನ್ನುಂಟು ಮಾಡಬಹುದು. ಆ ಕಾರಣದಿಂದ ಅವರು ಆಹಾರ ಸೇವಿಸುವುದನ್ನು ತಪ್ಪಿಸಬಹುದು. ಹೀಗಾಗಿ ವಾಸನೆಯ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ನಾವು ಹೈಪರ್ ಸೆನ್ಸಿಟಿವ್ ಸಮಸ್ಯೆಗಳು ಎಂದು ಕರೆಯಬಹುದು. ಈಗ ನಾವು ವಾಸನೆಯ ಹೈಪೋಸೆನ್ಸಿಟಿವ್ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಹೀಗೆ ವಾಸನೆಯಲ್ಲಿ ಹೈಪೋಸೆನ್ಸಿಟಿವ್ ಇರೋ ಮಕ್ಕಳಿಗೆ ದುರ್ವಾಸನೆ ಅಥವಾ ಯಾವುದೇ ವಾಸನೆಗೆ ಬೇಗನೆ ಅನುಭವ ಆಗೋದಿಲ್ಲ. ಕಸಕಡ್ಡಿ ಇದ್ರೂ ಕೂಡ ಅವರ ಪರಿಸ್ಥಿತಿಯಲ್ಲಿ ಚೆನ್ನಾಗಿರ್ಬೋದು. ಕೆಲವೊಮ್ಮೆ ಅವರಿಗೆ ಅಸಾಮಾನ್ಯವಾದ ವಸ್ತುಗಳನ್ನ ಚಪ್ಪರಿಸುವ ಆದತ್ತು ಕೂಡ ಇರುತ್ತದೆ. ಹಂಗಂದ್ರೆ ಬಟ್ಟೆ, ಆಟಿಕೆ, ಯಾವುದೇ ವಸ್ತು ಇರ್ಬೋದು, ಅವುಗಳನ್ನ ಚಪ್ಪರಿಸುವ ಆದತೆ ಅವರಲ್ಲಿರುತ್ತೆ. ಈಗ ನಾವು ರುಚಿ ಅಥವಾ ಆಹಾರದ ಬಗ್ಗೆ ಹೈಪರ್ ಸೆನ್ಸಿಟಿವ್ ಸಮಸ್ಯೆಗಳು ಯಾವುವು ಎಂಬುದನ್ನ ಚರ್ಚಿಸೋಣ. ಕೆಲವು ಆಹಾರಗಳು ಖಾರವಾಗಿರ್ಬೋದು, ಹುಳಿಯಾಗಿರ್ಬೋದು, ಸಿಹಿಯಾಗಿರ್ಬೋದು. ಅಂತಹ ಆಹಾರಗಳಿಂದಲೂ ಅವರಲ್ಲಿ ಅಸಹ್ಯ ಭಾವನೆ ಉಂಟಾಗಬಹುದು. ಕೆಲವು ಸರಳ ರುಚಿಯೂ ಇದ್ರೂ ಕೂಡ ಅವರಿಗೆ ಹೆಚ್ಚು ಅನುಭವವಾಗಬಹುದು. ಅವರಿಗೆ ರುಚಿಯ ಅನುಭವವಾಗುತ್ತಿಲ್ಲ. ಈ ವಿಚಿತ್ರ ಭಾವನೆ ಅವರಲ್ಲೂ ಬರಬಹುದು. ಅವರಿಗೆ ವಿಚಿತ್ರ ರುಚಿ ಅನ್ನಿಸ್ಬೋದು. ಕೆಲವು ಮಕ್ಕಳು ಹೊಸ ಹೊಸ ವಸ್ತುಗಳನ್ನ ತಿನ್ನಲು ಇಷ್ಟಪಡೋದಿಲ್ಲ. ಮಸಾಲೆದಾರ ಅಥವಾ ಖಾರವಾದ ಅಥವಾ ಬಿಸಿ ಪದಾರ್ಥಗಳನ್ನ ತಿನ್ನಲು ಅವರು ತಪ್ಪಿಸ್ಕೊಡ್ತಾರೆ. ಅಂದ್ರೆ ಒಂದೇ ಒಂದು ವಸ್ತುವನ್ನ ತಿನ್ನಲು ಇಷ್ಟಪಡ್ತಾರೆ. ಬೇರೆ ವಸ್ತುಗಳಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ ಕಾಣಿಸ್ಬೋದು. ಈಗ ನಾವು ಆಹಾರದ ಬಗ್ಗೆ ಹೈಪೋಸೆನ್ಸಿಟಿವಿಟಿ ಸಮಸ್ಯೆ ಬಗ್ಗೆ ಮಾತನಾಡೋಣ. ಈಗಿರೋ ಮಕ್ಕಳು ಹೆಚ್ಚು ಖಾರವಾದ ಅಥವಾ ಮಸಾಲೆದಾರ ಆಹಾರವನ್ನ ಇಷ್ಟಪಡ್ತಾರೆ. ಆಹಾರದಲ್ಲಿ ಇರುವ ರುಚಿಯ ವ್ಯತ್ಯಾಸವನ್ನ ಅವರು ಹೆಚ್ಚು ಗುರುತಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೆಲವು ಮಕ್ಕಳಿಗೆ ನಿರ್ದಿಷ್ಟವಾದ ಆಹಾರವೇ ಬೇಕು. ಅವರ ಆಯ್ಕೆ ಕೂಡ ಕಡಿಮೆ ಇರುತ್ತೆ. ಅಂದ್ರೆ ತುಂಬಾ ಕಡಿಮೆ ಐಟಮ್ಗಳನ್ನ ಮಾತ್ರ ತಿನ್ನಲು ಇಷ್ಟಪಡ್ತಾರೆ. ಕೆಲವು ಮಕ್ಕಳಲ್ಲಿ ಆಹಾರದ ತೇವ ವಸ್ತುವಿನ ಪಾತ್ರವೂ ಇರುತ್ತದೆ. ಉದಾಹರಣೆಗೆ ಕೆಲವು ಆಹಾರ ಪದಾರ್ಥಗಳು ಕುರುಕುರು ಅಂತಿರ್ತವೆ ಅಥವಾ ಮೃದುವಾಗಿರ್ತವೆ. ಅದನ್ನ ಅವಲಂಬಿಸಿ ಮಕ್ಕಳು ಆಹಾರವನ್ನ ಇಷ್ಟಪಡ್ತಾರೆ. ಕೆಲವು ಮಕ್ಕಳಿಗೆ ತಿನ್ನುವ ಸಮಯದಲ್ಲಿ ಆಹಾರವನ್ನ ನುಂಗುವ ಅಭ್ಯಾಸವಿರುತ್ತದೆ, ಚಪ್ಪರಿಸುವ ಆದತಿಲ್ಲ. ಕೆಲವು ಮಕ್ಕಳು ಆಹಾರವನ್ನ ಬಾಯಲ್ಲಿ ಇಟ್ಕೊಂಡು ಹೀಗೆ ಕುಳಿತುಕೊಳ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ತಿನ್ನುವಿಕೆ, ರುಚಿ ಬಗ್ಗೆ ಹೈಪೋಸೆನ್ಸಿಟಿವ್ ಅಥವಾ ಹೈಪೋಸೆನ್ಸಿಟಿವ್ ಸಮಸ್ಯೆಗಳಿರ್ಬೋದು. ಈಗ ನಾವು ಸ್ಪರ್ಶದ ಬಗ್ಗೆ ಇರುವ ಸೆನ್ಸಿಟಿವಿಟಿ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ. ಹೈಪರ್ ಸೆನ್ಸಿಟಿವಿಟಿ ಇರುವ ಮಕ್ಕಳಲ್ಲಿ ಸ್ಪರ್ಶದ ಸಮಸ್ಯೆಗಳು ಸಾಮಾನ್ಯವಾಗಿವೆ. ಹೆಚ್ಚು ಸೆನ್ಸಿಟಿವ್ ಮಕ್ಕಳಿಗೆ ಸರಳವಾದ ಸ್ಪರ್ಶವನ್ನು ಸಹ ಸಹಿಸಿಕೊಳ್ಳಲಾಗುವುದಿಲ್ಲ. ಕೂದಲು ಕತ್ತರಿಸುವಾಗಲೂ ಪುನಃ ಸರಿಯಾಗಿ ಸಹಿಸಿಕೊಳ್ಳುವುದಿಲ್ಲ. ಇಂಥ ಮಕ್ಕಳು ಅಳ್ತಾರೆ, ಕಿರಿಕಿರಿ ಮಾಡ್ತಾರೆ. ಕೆಲವು ಮಕ್ಕಳಿಗೆ ನಿರ್ದಿಷ್ಟವಾದ ಬಟ್ಟೆಯ ತೆಗೆದು ಹಾಕೋದು ಮಾತ್ರ ಇಷ್ಟ ಆಗುತ್ತೆ. ಬೇರೆ ಬಟ್ಟೆಯ ತೆಗೆದು ಇದ್ರೆ ಅವರು ಸ್ವಲ್ಪ ಕಿರಿಕಿರಿ ಆಗ್ತಾರೆ, ಸಹಿಸಿಕೊಳ್ಳುವುದಿಲ್ಲ, ಕೋಪಗೊಳ್ಳುತ್ತಾರೆ, ಅದೇ ಬಟ್ಟೆ ಬೇಕು ಎಂದು ಹಠ ಮಾಡುತ್ತಾರೆ. ಕೆಲವು ಮಕ್ಕಳಿಗೆ ತಾಯಿಯವರು ಅಥವಾ ತಂದೆಯವರು ಅವರನ್ನ ಅಪ್ಪಿಕೊಳ್ಳಿದರು, ಕೈಯಲ್ಲಿ ಹಿಡಿದರೂ ಕೂಡ ಅವರು ಕಿರಿಕಿರಿ ಆಗ್ತಾರೆ. ಕೆಲವು ಮಕ್ಕಳಿಗೆ ಕೈ ಕಳೆದು ಹೋಯ್ತೆ, ಅಂಟ್ಕೊಂಡಿತ್ತೆ ಅಂದ್ರೂ ಕೂಡ ಅವರು ಕಿರಿಕಿರಿ ಆಗ್ತಾರೆ. ನಾವು ಕೆಲವು ಮಕ್ಕಳಲ್ಲಿ ಇದನ್ನು ನೋಡಿದ್ದೇವೆ. ಮಕ್ಕಳ ಎತ್ತರ ಹೆಚ್ಚಾದರೂ ಕೂಡ, ಅಂದ್ರೆ ಅವರು ಚಿಕ್ಕವರಾಗಿದ್ರೆ, ಬಟ್ಟೆ ಹಾಳಾಗಿದ್ರು ಕೂಡ, ಆದ್ರೂ ಕೂಡ ಅದೇ ಪ್ಯಾಟರ್ನ್, ಅದೇ ತೇಲ, ಅದೇ ಬಟ್ಟೆ ಬೇಕು, ಹಾಪಲ್ ಹೀಗೆ ಹಠ ಮಾಡ್ತೇವೆ. ಟಚ್ ಬಗ್ಗೆ ಇರುವ ಹೈಪೋಸೆನ್ಸಿಟಿವಿಟಿ ಸಮಸ್ಯೆ. ಹೀಗೆ ಇರುವ ಮಕ್ಕಳಲ್ಲಿ ನಾವು ನೋಡಿದರೆ ಈ ಮಕ್ಕಳಿಗೆ ನೋವು ಆಗಿದ್ದರೂ, ಗಾಯವಾದರೂ ಕೂಡ ಅವರು ಕಡಿಮೆ ಪ್ರತಿಕ್ರಿಯೆ ನೀಡುತ್ತಾರೆ ಮತ್ತು ಬಲವಾಗಿ ಅಪ್ಪಿಕೊಳ್ಳುತ್ತಾರೆ, ಬಲವಾಗಿ ಕೈ ಹಿಡಿಯುತ್ತಾರೆ, ಬಲವಾಗಿ ಅಲಿಂಗನ ಮಾಡುತ್ತಾರೆ. ಅಂದರೆ ಹೈಪೋಸೆನ್ಸಿಟಿವ್ ಮಕ್ಕಳ ಲಕ್ಷಣಗಳು ಇವು.
ಇದು ಹೈಪೋಸೆನ್ಸಿಟಿವ್ ಮಕ್ಕಳಿಗೆ ಸಂಭವಿಸಬಹುದು. ಇಲ್ಲಿ ST ಮಕ್ಕಳಲ್ಲಿ ಚರ್ಮ ಅಥವಾ ಸ್ಪರ್ಶದ ಬಗ್ಗೆ ಸಮಸ್ಯೆ ಇರುತ್ತದೆ. ಮುಖ್ಯ ಲಕ್ಷಣವೆಂದರೆ ಈ ಮಕ್ಕಳು ಕೈ, ಕಾಲು ಅಥವಾ ತಮ್ಮ ದೇಹವನ್ನು ಹೆಚ್ಚು ಬಲವಾಗಿ ಒರೆಸುತ್ತಾರೆ. ಈಗ ನಾವು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ನ ವಿಧಗಳ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಇದಕ್ಕೆ 5 ವಿಧಗಳಿರ್ತವೆ. ಮೊದಲನೇದು ಕ್ಲಾಸಿಕಲ್. ಇದರಲ್ಲಿ ಸಾಮಾಜಿಕತೆ ಮತ್ತು ಸಂವಹನ ಸಮಸ್ಯೆ ಇರುತ್ತದೆ. ಸಾಮಾನ್ಯವಾಗಿ ಈ ಮಕ್ಕಳು ಒಂದೇ ರೀತಿಯ ಕೆಲಸ ಅಥವಾ ಆಟವನ್ನ ಮಾಡ್ತಿರ್ತಾರೆ. ಬದಲಾವಣೆಗಳನ್ನು ಇವರು ಎಂದಿಗೂ ಇಷ್ಟಪಡಲ್ಲ. ಆದರೆ ಇಂಥ ಮಕ್ಕಳಲ್ಲಿ ಭಾಷೆಯಲ್ಲಿ ಸಮಸ್ಯೆ ಕಾಣಿಸಬಹುದು ಮತ್ತು ಮಾನಸಿಕ ಬೆಳವಣಿಗೆಯ ವೇಗವು ಕಡಿಮೆ ಆಗಿರಬಹುದು. ಎರಡನೇದು ಪರ್ಸರ್ಸಿನ್ ಆಟಿಸಂ ಎಂದು ಕರೆಯಲಾಗುತ್ತದೆ. ಇದನ್ನು ಹಗುರವಾದ ಮಟ್ಟ ಎಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಭೌತಿಕ ಸಾಮರ್ಥ್ಯ ಚೆನ್ನಾಗಿ ಇರ್ತವೆ, ಆದರೆ ಸಾಮಾಜಿಕವಾಗಿ ಬೆರೆತು ಹೋಗುವಲ್ಲಿ ಹೆಚ್ಚು ಸಮಸ್ಯೆ ಉಂಟಾಗಬಹುದು. ಭಾಷೆಯಲ್ಲಿರೋ ಸಮಸ್ಯೆ ಈ ಮಟ್ಟದಲ್ಲಿ ಕಡಿಮೆ ಕಾಣಿಸಬಹುದು. ಮೂರನೆಯ ಪ್ರಕಾರವನ್ನು ಪರ್ವೇಜ್ ಡೆವಲಪ್ಮೆಂಟ್ ಡಿಸಾರ್ಡರ್ ನಾಟ್ ಅದರ್ವೈಸ್ ಸ್ಪೆಸಿಫೈಡ್ ಎಂದು ಕರೆಯುತ್ತಾರೆ. ಅಂದರೆ ಈ ಮಕ್ಕಳಲ್ಲಿರುವ ಲಕ್ಷಣಗಳು ಕ್ಲಾಸಿಕಲ್ ಆಟಿಸಂ ಅಥವಾ ಆಸ್ಪರ್ಗರ್ನಲ್ಲಿ ಕಾಣುವಷ್ಟು ಸ್ಪಷ್ಟ ಚಿತ್ರಣವಾಗಿ ಕಾಣಿಸುವುದಿಲ್ಲ. ಲಕ್ಷಣಗಳು ಸ್ವಲ್ಪ ಮಟ್ಟದಲ್ಲಿ ಕಾಣಿಸಬಹುದು. ಇದನ್ನು ನಾವು ಪರ್ವೇಜ್ ಡೆವಲಪ್ಮೆಂಟ್ ಡಿಸಾರ್ಡರ್ ಎಂದು ಕರೆಯುತ್ತೇವೆ. ನಾಲ್ಕನೇ ಪ್ರಕಾರವನ್ನು ರೆಟ್ ಸಿಂಡ್ರೋಮ್ ಎಂದು ಕರೆಯುತ್ತೆ. ಇದು ಒಂದು ಅಪರೂಪದ ಪ್ರಕಾರವಾಗಿದೆ. ಇದು ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಅಥವಾ ಹುಡುಗಿಯರಲ್ಲಿ ಕಾಣಿಸಬಹುದು. 6 ತಿಂಗಳುಗಳಿಂದ 18 ತಿಂಗಳುಗಳವರೆಗೆ ಸಾಮಾನ್ಯವಾಗಿ ದೈಹಿಕ ಅಥವಾ ಮಾನಸಿಕ ಬೆಳವಣಿಗೆ ಸಹಜವಾಗಿರುತ್ತದೆ. ಅದಾದ್ಮೇಲೆ ನಿಧಾನವಾಗಿ ದೈಹಿಕ ಅಥವಾ ಮಾನಸಿಕ ಮಟ್ಟದಲ್ಲಿ ಪರಿಣಾಮ ಕಾಣಿಸಿಕೊಳ್ಳುತ್ತದೆ ಮತ್ತು ಅಶಕ್ತತೆ ಆರಂಭವಾಗುತ್ತದೆ. ಇದನ್ನು ನಾವು ರೆಟ್ ಸಿಂಡ್ರೋಮ್ ಎಂದು ಕರೀತೇನೆ. 5ನೇ ಪ್ರಕಾರವನ್ನ ಚೈಲ್ಡ್ಹುಡ್ ಡಿಸ್ಇಂಟಿಗ್ರೇಟಿವ್ ಡಿಸಾರ್ಡರ್ ಎಂದು ಕರೆಯುತ್ತಾರೆ. ಅಂದ್ರೆ ಇಂಥ ಮಕ್ಕಳಲ್ಲಿ ಮಾನಸಿಕ ಅಥವಾ ದೈಹಿಕ ಬೆಳವಣಿಗೆ 2 ರಿಂದ 4 ವರ್ಷಗಳವರೆಗೆ ಸಾಮಾನ್ಯವಾಗಿರುತ್ತದೆ. ನಿಧಾನವಾಗಿ ಇಂತಹ ಮಕ್ಕಳಲ್ಲಿ ಚಲಿಸುವುದು, ಆಟವಾಡುವುದು, ಓಡುವುದು ಮುಂತಾದ ಮೋಟಾರ್ ಕೌಶಲ್ಯಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಮೂತ್ರ ಮತ್ತು ಮಲದ ನಿಯಂತ್ರಣ ಕಳೆದು ಹೋಗ್ತದೆ. ಅಂದ್ರೆ ಟಾಯ್ಲೆಟ್ ಟ್ರೈನಿಂಗ್ ನ ನಿಯಂತ್ರಣವು ಕಳೆದು ಹೋಗ್ತದೆ. ಇದನ್ನ ನಾವು ಚೈಲ್ಡ್ಹುಡ್ ಡಿಸ್ಇಂಟಿಗ್ರೇಟಿವ್ ಡಿಸಾರ್ಡರ್ ಎಂದು ಕರೀತೇವೆ. ಈಗ ನಾವು ST ಇರುವ ಮಕ್ಕಳನ್ನ ಹೇಗೆ ಚಿಕಿತ್ಸೆ ನೀಡಬೇಕು ಅಥವಾ ನಿರ್ವಹಣೆ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಮಾತನಾಡೋಣ. ಮೊದಲು ಯಾವಾಗಲಾದರೂ ಪೋಷಕರು ಈ ಲಕ್ಷಣಗಳೊಂದಿಗೆ ನಮ್ಮ ಬಳಿ ಬಂದಾಗ ಆ ಮಕ್ಕಳನ್ನ ವಿವರವಾಗಿ ಮೌಲ್ಯಮಾಪನ ಮಾಡೋದು ಅಗತ್ಯ. ಅದಾದ ನಂತರ ಅಗತ್ಯವಿದ್ರೆ ಕೆಲವು ರೋಗಿಗಳಿಗೆ ನಾವು MR ಮಾಡಬಹುದು. ಫಂಕ್ಷನಲ್ MRI ಕೂಡ ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ ಅಧ್ಯಯನ ಮಾರುಕಟ್ಟೆ ಹಾಕಬಹುದು. ಸ್ಕ್ರೀನಿಂಗ್ ಟೂಲ್ಗಳು ವಿಭಿನ್ನವಾಗಿವೆ, ಅವುಗಳನ್ನು ನಾವು ಬಳಸ್ತೇವೆ. ಕೆಲವು ಮಕ್ಕಳಲ್ಲಿ IQ ಪರೀಕ್ಷೆ ಮಾಡುವುದು ಅಗತ್ಯ. ಅವಶ್ಯಕತೆ ಪ್ರಕಾರ ಯಾವ ಪರೀಕ್ಷೆಗಳ ಅಗತ್ಯವಿದೆಯೋ ಅದನ್ನು ನಾವು ನಿರ್ಧರಿಸ್ತೇವೆ. ಅದಾದ್ಮೇಲೆ ಚಿಕಿತ್ಸೆ ಯೋಜನೆ ಬರುತ್ತೆ. ಈಗ ಚಿಕಿತ್ಸೆಗಳಲ್ಲಿ ಸಾಮಾನ್ಯವಾಗಿ ಚಿಕಿತ್ಸೆ ವಿಭಜಿಸಲಾಗಿದೆ. ಫಾರ್ಮರ್ ಥೆರಪಿ ಮತ್ತು ಕೌನ್ಸಿಲಿಂಗ್ ನಲ್ಲಿ ಹೊಸ ಚಿಕಿತ್ಸೆ ಮಾದರಿಗಳು ನಮಗೆ ಲಭ್ಯವಿವೆ. ಅದ್ರ ಬಗ್ಗೆ ನಾವು ಮಾತಾಡ. ಪೋಷಕರಿಗೆ ನಾನು ಹೇಳಲು ಇಚ್ಛಿಸ್ತೇನೆ, STA ಡಯಾಗ್ನೋಸಿಸ್ ನಾವು ಮಾಡ್ತೇವೆ, ಆದರೆ ಅದಕ್ಕೂ ಮೊದಲು ಸ್ವಲ್ಪ ಸಮಯ ಕೊಡೋದು ಅಗತ್ಯ. ಇಂಥ ಮಕ್ಕಳ ಮೌಲ್ಯಮಾಪನಕ್ಕೆ 3 ಅಥವಾ 4 ಸೆಷನ್ಗಳು ಬೇಕಾಗ್ತಾರೆ. ಒಟ್ಟು 3 ರಿಂದ 5 ಗಂಟೆ ಕೊಡಬೇಕಾಗೊಂಡು. ಹಾಗಾಗಿ ಈ ಮಕ್ಕಳು ತಕ್ಷಣ ಪ್ರತಿಕ್ರಿಯೆ ನೀಡೋದಿಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಅವರ ಪ್ರತಿಕ್ರಿಯೆಗಳು ಅವರ ಮನಸ್ಥಿತಿಗೆ ಅನುಗುಣವಾಗಿರಬಹುದು. ಆದ್ರಿಂದ ಡಯಾಗ್ನೋಸಿಸ್ಗಾಗಿ ಆರಂಭದಲ್ಲಿ 3 ರಿಂದ 4 ಸೆಷನ್ಗಳು ಬೇಕಾಗಬಹುದು. ಥೆರಪಿಯಲ್ಲಿ ಫಾರ್ಮನ್ನ HTK ಟಿಪಿಕಲ್ ಡ್ರಗ್ ಎಂದು ಪರಿಗಣಿಸೋದಿಲ್ಲ. ಆದರೆ ಕೆಲವು ರೋಗಿಗಳಲ್ಲಿ ವರ್ತನೆ ಸಮಸ್ಯೆಗಳು ಇರಬಹುದು. ಕೆಲವು ರೋಗಿಗಳಲ್ಲಿ ಡಿಪ್ರೆಸಿವ್ ಲಕ್ಷಣಗಳು ಕಾಣಿಸಬಹುದು. ಕೆಲವು ರೋಗಿಗಳಲ್ಲಿ ಸೈಕೋಟಿಕ್ ಲಕ್ಷಣಗಳು ಕೂಡ ಇರಬಹುದು. ಇನ್ನೂ ಹೆಚ್ಚಿನ ಲಕ್ಷಣಗಳು ಕಾಣಿಸಬಹುದು. ASDಯಲ್ಲಿ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ನ ಲಕ್ಷಣಗಳು ಕಾಣಿಸಬಹುದು. ಹಾಗಾದ್ರೆ ಇಂಥ ಸಮಯದಲ್ಲಿ ಔಷಧಿಗಳ ಸಹಾಯವನ್ನ ಪಡೆಯುವುದು ಸೂಕ್ತವಾಗಿರುತ್ತದೆ. ಯಾಕೆಂದ್ರೆ ಇದರ ಮೂಲಕ ASDಗೆ ನಾವು ನೀಡುವ ಥೆರಪಿಯಲ್ಲಿ ಬೇಗನೆ ಫಲಿತಾಂಶ ಸಿಗಬಹುದು. ಈಗ ನಾವು ಯಾವ ಔಷಧಿಗಳನ್ನು ನೀಡಬಹುದು ಎಂಬುದನ್ನು ನೋಡೋಣ. ಸಾಮಾನ್ಯವಾಗಿ ವರ್ತನೆಗಾಗಿ ನೋಡಿದ್ರೆ, ರೋಗಿ ಕಿರಿಕಿರಿಯಾಗಿದ್ರೆ, ಹಿಂಸಾತ್ಮಕವಾಗಿದ್ರೆ ಆಂಟಿಸೈಕೋಟಿಕ್ಗಳು, ಹೀಗಾಗಿ ಓಲಾಂಜಿಪಿನ್, ಹೋಸ್ಪಡ್, ಇಂಥ ಔಷಧಿಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಆಂಟಿ ಡಿಪ್ರೆಸೆಂಟ್ಗಳಲ್ಲಿ ಹೀಗಾಗಿ ಫ್ಲೋ, ಎಸಿಟಲ್ ಹೀಗೆ ಹಲವಾರು ಔಷಧಿಗಳಿವೆ, ಅವುಗಳನ್ನು ಬಳಸಬಹುದು. ಕೆಲವು ರೋಗಿಗಳಲ್ಲಿ ಬೆಂಜೋಡೈಸೆಪಿನ್ಗಳು, ಹೀಗಾಗಿ ಕ್ಲೋನಲ್ಪ ನಾವು ಬಳಸಬಹುದು. ಸಾಮಾನ್ಯವಾಗಿ ಇಂಥ ಮಕ್ಕಳಲ್ಲಿ ಹೆಚ್ಚು ಸಮಸ್ಯೆಗಳಿಗೆ ಆಸ್ಕಾರ್ವಾ ಅಥವಾ ಜಿಪೀನಿಯಾ ಕಾರ್ವಾ ಎಂಬ ಔಷಧಿಗಳನ್ನು ನಾವು ಬಳಸ್ತೇವೆ. ಅದರಿಂದ ಹೆಚ್ಚು ಬೇಗ ಮತ್ತು ಉತ್ತಮ ಫಲಿತಾಂಶವನ್ನು ನಾವು ಕಂಡಿದ್ದೇವೆ. ಕೆಲವು ರೋಗಿಗಳಲ್ಲಿ ADHD ಲಕ್ಷಣಗಳು ಇದ್ದರೆ, ಅಂದರೆ ಅತಿ ಚಂಚಲತೆ, ಗಮನ ಕೊರತೆ, ಹೈಪರ್ ಡಿಸಾರ್ಡರ್ ಎಂದು ಹೇಳುತ್ತಾರೆ. ಇಂತಹ ಮಕ್ಕಳಲ್ಲಿ ಮೆಥೈಲ್ ಫೆನಿಡೇಟ್ ಅಥವಾ ಆಕ್ಸಿಟಿನ್ ಅನ್ನು ಕೂಡ ನಾವು ಬಳಸ್ತೇವೆ. ಇನ್ನು 2ನೇ ಚಿಕಿತ್ಸೆ ಇದೆ, ಅದನ್ನು ನಾವು ಹೇಳ್ತೀವಿ.
ಕೌನ್ಸೆಲಿಂಗ್, ಅದು UG ಕೌನ್ಸೆಲಿಂಗ್ ಆಗಿರ್ಬೋದು, ವೈಯಕ್ತಿಕ ಕೌನ್ಸೆಲಿಂಗ್ ಆಗಿರ್ಬೋದು, ಕುಟುಂಬ ಕೌನ್ಸೆಲಿಂಗ್ ಆಗಿರ್ಬೋದು, ಅಥವಾ ಗುಂಪು ಕೌನ್ಸೆಲಿಂಗ್ ಕೂಡ ಆಗಿರ್ಬೋದು. ವೈಯಕ್ತಿಕ ಕೌನ್ಸೆಲಿಂಗ್ ನಲ್ಲಿ ರೋಗಿಗೆ ಅಥವಾ ಮಕ್ಕಳಿಗೆ ನಾವು ಹೇಗೆ ವರ್ತಿಸಬೇಕು, ಆದರ್ಶವಾಗಿ ಹೇಗೆ ನಡ್ಕೋಬೇಕು ಎಂಬುದನ್ನ ಕಲಿಸ್ತೇವೆ. ಅತ್ಯುತ್ತಮ ಮಟ್ಟದಲ್ಲಿ ಈ ವಿಷಯಗಳನ್ನ ಕಲಿಸಲು ನಾವು ಪ್ರಯತ್ನಿಸ್ತೇವೆ. ಕುಟುಂಬ ಕೌನ್ಸೆಲಿಂಗ್ ನಲ್ಲಿ ಕುಟುಂಬ ಸದಸ್ಯರ ಪಾತ್ರ ಮುಖ್ಯವಾಗಿರುತ್ತದೆ. ಆಟಿಸಂ ಡಿಸಾರ್ಡರ್ ಇರುವ ಮಕ್ಕಳಿಗೆ ಸಂಬಂಧಿಸಿದ ಅಥವಾ ಹತ್ತಿರದ ಸಂಬಂಧಿಕರಿಗೆ ಆಟಿಸಂ ಬಗ್ಗೆ ತಿಳಿಸುವುದು ಅವಶ್ಯಕವಾಗಿದೆ. ಅವರಿಗೆ ಈ ರೋಗ, ಅದರ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ವಿಧಾನಗಳ ಬಗ್ಗೆ ತಿಳಿಸುವುದು ಅಗತ್ಯವಾಗಿದೆ. ಈ ಕುಟುಂಬ ಸದಸ್ಯರು ST ಡಿಸಾರ್ಡರ್ ಇರುವ ಮಕ್ಕಳಿಗೆ ಹೇಗೆ ವರ್ತಿಸಬೇಕು ಎಂಬುದನ್ನು ನಾವು ಅವರಿಗೆ ಕಲಿಸ್ತೇವೆ. 3ನೇ ಕೌನ್ಸಿಲಿಂಗ್ ಪ್ರಕಾರವನ್ನ ನಾವು ಗುಂಪು ಕೌನ್ಸಿಲಿಂಗ್ ಎಂದು ಕರೀಬಹುದು. ಅಂದ್ರೆ ASD ಇರೋ ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ಅವರಿಗೊಂದು ಗುಂಪಾಗಿ ಸಂವಹನ ಅಥವಾ ಸಾಮಾಜಿಕತೆ ಬಗ್ಗೆ ತರಬೇತಿ ನೀಡಲಾಗುತ್ತೆ. ಈಗ ಬಿಹೇವಿಯರಲ್ ಮತ್ತು ಡೆವಲಪ್ಮೆಂಟ್ ಥೆರಪಿಗಳ ಪಾತ್ರದ ಬಗ್ಗೆ ಮಾತಾಡೋಣ. ಈ ರೀತಿಯ ಥೆರಪಿಗಳನ್ನ ಯಾವ ನೀಡಬಹುದು ಎಂಬುದರ ಬಗ್ಗೆ ನಾವು ಚರ್ಚಿಸಲ್ಲ. ಮೊದಲನೇದಾಗಿ ಅಪ್ಲೈಡ್ ಬಿಹೇವಿಯರಲ್ ಅನಾಲಿಸಿಸ್ ಇದೆ. ಇದನ್ನ ಅಬ್ಸರ್ವೇಷನಲ್ ಬಿಹೇವಿಯರ್ ಥೆರಪಿ ಎಂದು ಕರೀತಾರೆ. ಇದರಲ್ಲಿ ನಾವು ರೋಗಿಗೆ ಸಂವಹನ ಮತ್ತು ಸಾಮಾಜಿಕತೆ ಬಗ್ಗೆ ತರಬೇತಿ ನೀಡ್ತೇವೆ. ಈಗ ಸ್ಪೀಚ್ ಮತ್ತು ಕಮ್ಯುನಿಕೇಶನ್ ಥೆರಪಿಯ ಪಾತ್ರ ಮಾಡುತ್ತಾರೆ. ಹೀಗಾಗಿ ADHD ಇರೋ ಮಕ್ಕಳಿಗೆ ಮಾತನಾಡಲು, ಅರ್ಥ ಮಾಡಿಕೊಳ್ಳಲು ಮತ್ತು ಸಂವಾದ ನಡೆಸಲು ಕಲಿಸಲಾಗುತ್ತದೆ. ಅಂದ್ರೆ ಅವರ ಮಾತನಾಡುವ, ಅರ್ಥ ಮಾಡಿಕೊಳ್ಳುವ ಮತ್ತು ಸಂವಾದ ನಡೆಸುವ ಸಾಮರ್ಥ್ಯವನ್ನು ಸ್ಪೀಚ್ ಮತ್ತು ಕಮ್ಯುನಿಕೇಶನ್ ಮೂಲಕ ಸುಧಾರಿಸಲಾಗುತ್ತದೆ. ಈಗ ಆಕ್ಯುಪೇಷನಲ್ ಥೆರಪಿ ಪಾತ್ರ ಬರ್ತದೆ. ಆಕ್ಯುಪೇಷನಲ್ ಥೆರಪಿಯಲ್ಲಿ ಮಕ್ಕಳ ದಿನಚರಿ ಉತ್ತಮವಾಗಿಸಲು ಪ್ರಯತ್ನ ಮಾಡಲಾಗ್ತದೆ. ಹಾಗಂದ್ರೆ ಬೆಳಿಗ್ಗೆ ಬೇಗ ಎದ್ದು ತಾನೇ ನೋಡ್ಕೊಳ್ಳೋದು, ಬ್ರಷ್ ಮಾಡೋದು, ಸ್ನಾನ ಮಾಡೋದು ಇತ್ಯಾದಿ ಈ ಕೆಲಸಗಳು ದಿನಚರಿಯಲ್ಲಿ ಸುಧಾರಣೆ ತರಲು ಪ್ರಯತ್ನಿಸಲಾಗುತ್ತೆ ಆಕ್ಯುಪೇಷನಲ್ ಥೆರಪಿಯಲ್ಲಿ. ಅದಾದ್ಮೇಲೆ ಆಟವಾಡುವುದು, ಬರೆಯುವುದು, ಮನೆ ಕೆಲಸ ಮಾಡೋದು ಇತ್ಯಾದಿ ದಿನಚರಿ ಚಟುವಟಿಕೆಗಳನ್ನ ಹೇಗೆ ಚೆನ್ನಾಗಿ ಮಾಡಬೇಕು ಎಂಬುದನ್ನ ಆಕ್ಯುಪೇಷನಲ್ ಥೆರಪಿಯಲ್ಲಿ ಕಲಿಸಲಾಗತ್ತೆ. ಈಗ ಎಜುಕೇಶನಲ್ ಸಪೋರ್ಟ್ ಪಾತ್ರ ತಗೊಳ್ಳುತ್ತದೆ. ಮಕ್ಕಳ IQ ವಿಭಿನ್ನವಾಗಿರಬಹುದು. ಮಕ್ಕಳಲ್ಲಿ ಕಲಿಯುವ ಸಾಮರ್ಥ್ಯವು ವಿಭಿನ್ನವಾಗಿರುತ್ತದೆ. ಅದಕ್ಕಾಗಿ ವಿಶೇಷ ಶಿಕ್ಷಣವನ್ನ ಅವರಿಗೆ ನೀಡೋದು ಅಗತ್ಯ. ಅಂದ್ರೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೆಷನ್ಗಳನ್ನ ನಿರ್ಧರಿಸಲಾಗುತ್ತೆ. ವ್ಯಕ್ತಿಗತ ಮಟ್ಟದಲ್ಲಿಯೂ ಅವರ ಚಿಕಿತ್ಸೆ ಅಥವಾ ಶಿಕ್ಷಣ ಯೋಜನೆಯನ್ನು ನಾವು ರೂಪಿಸ್ತೇವೆ. ಹಾಗೆ ಕೆಲವೊಂದು ಪೇಷಂಟ್ಗಳಲ್ಲಿ ಥೆರಪಿ ಅಥವಾ ಶಿಕ್ಷಣದ ಸಿಲೆಬಸ್, ನಾವು ಅಭಿವೃದ್ಧಿಪಡಿಸುವ ಆಯ್ಕೆಗಳು ಪ್ರತಿ ಪೇಷಂಟ್ಗೆ ವಿಭಿನ್ನವಾಗಿರಬಹುದು. ಹೆಚ್ಚಿನ ಮಕ್ಕಳಲ್ಲಿ ಪ್ರತಿದಿನವೂ ತರಬೇತಿ ನೀಡುವುದು ಅಗತ್ಯವಾಗಬಹುದು. ಕೆಲವು ಮಕ್ಕಳಲ್ಲಿ ವಾರದಲ್ಲಿ 2 ಬಾರಿ ಅಥವಾ ವಾರದಲ್ಲಿ 1 ಬಾರಿ ಸೆಷನ್ ನೀಡುವುದು ಅಗತ್ಯವಾಗಬಹುದು. ಕೆಲವು ಪೇಷಂಟ್ಗಳಲ್ಲಿ ನಾವು ಔಟ್ರೀಚ್ ಪ್ರೋಗ್ರಾಮ್ ಕೂಡ ಯೋಜಿಸ್ತಿದ್ದೇವೆ. ಉದಾಹರಣೆಗೆ 1 ತಿಂಗಳ ಕಾಲ ಅವನಿಗೆ ಶೆಡ್ಯೂಲ್ ಮಾಡಬಹುದು. ಕೆಲವು ಮಕ್ಕಳಿಗೆ ನಾವು ವರ್ಷ ಪೂರ್ತಿ ಅವರ ಶಿಕ್ಷಣ ವ್ಯವಸ್ಥೆ ಅಥವಾ ಪೇಟ್ ಅಥವಾ ಬೆಂಬಲವನ್ನ ನೀಡಲು ಪ್ರಯತ್ನಿಸಬಹುದು. ಈ ನಿರ್ಧಾರವನ್ನ ಪ್ರತಿಯೊಬ್ಬ ಮಗುವಿನ ಸಮಸ್ಯೆಗೆ ಅನುಗುಣವಾಗಿ ನಮ್ಮ ತಜ್ಞರು ತೆಗೆದುಕೊಳ್ಳುತ್ತಾರೆ. ಅದಾದ್ಮೇಲೆ ಕುಟುಂಬ ಮತ್ತು ಸಾಮಾಜಿಕ ಬೆಂಬಲದ ಪಾತ್ರ ಬರ್ತದೆ. SDKಯ ಮಕ್ಕಳ ಕುಟುಂಬ ಸದಸ್ಯರಿಗೆ ಈ ರೋಗದ ಬಗ್ಗೆ ಅರಿವಿರಬೇಕು. ಅವರ ಮಕ್ಕಳು SDKಯವರು ಎಂಬುದನ್ನು ಸಂಪೂರ್ಣವಾಗಿ ಬೆಂಬಲಿಸುವುದು ಅವಶ್ಯಕ. ಅದಾದ್ಮೇಲೆ ಸಾಮಾಜಿಕ ಬೆಂಬಲದಲ್ಲಿ ನಮಗೂ ಸಾಮಾಜಿಕ ವರ್ಗ ನಾವು ಪರಿಗಣಿಸಿದರೆ ಇಂತಹ ಮಕ್ಕಳನ್ನ ನಾವು ಸ್ವೀಕರಿಸಬೇಕು. ಈ ರೋಗವು ಯಾವಾಗ ಬೇಕಾದ್ರೂ ಯಾರಿಗಾದ್ರೂ ಆಗ್ಬೋದು. ಅದಕ್ಕಾಗಿ SDKಯ ಮಕ್ಕಳಿಗೆ ಸಾಮಾಜಿಕ ಮತ್ತು ಕುಟುಂಬ ಬೆಂಬಲವನ್ನ ಹೆಚ್ಚಿಸಲು ಒಟ್ಟಿಗೆ ಸೇರೋದು ಅಗತ್ಯವಾಗಬಹುದು. ಈಗ ಜೀವನ ಶೈಲಿ ಮತ್ತು ಆಹಾರದಲ್ಲಿ ಬದಲಾವಣೆಗಳ ಪಾತ್ರ ಬರ್ತದೆ. ಇಂತಹ ಮಕ್ಕಳಿಗೆ ಆರೋಗ್ಯಕರ ಆಹಾರ ದೊರಕುವುದು ಅಗತ್ಯ ಮತ್ತು ಅವರು ಪ್ರತಿದಿನ ವ್ಯಾಯಾಮ ಮಾಡುವುದು ಕೂಡ ಅವಶ್ಯಕ. ಆಹಾರದಲ್ಲಿ ಸಾಮಾನ್ಯವಾಗಿ ಗೋಧಿಯಲ್ಲಿ ಇರುವ ಗ್ಲೂಟನ್ ಅನ್ನು ತಪ್ಪಿಸೋದು ಮತ್ತು ಹಾಲಿನಲ್ಲಿ ಇರುವ ಕೇಸಿನನ್ನು ಕೂಡ ತಪ್ಪಿಸೋದು ಅಗತ್ಯ. ಏಕೆಂದ್ರೆ ಕೆಲವೊಂದು HD ಮಕ್ಕಳಿಗೆ ಗ್ಲೂಟನ್ ಅಥವಾ ಕೇಸಿನ್ ಸಂವೇದನೆ ಇರುತ್ತದೆ. ಅದಕ್ಕಾಗಿ ಆಹಾರದಲ್ಲಿ ಹಾಲು ಮತ್ತು ಗೋಧಿಯಿಂದ ತಯಾರಾದ ಪದಾರ್ಥಗಳನ್ನು ತಪ್ಪಿಸುವುದೇ ಸೂಕ್ತವಾಗಿರುತ್ತೇನೆ. HD ಮಕ್ಕಳಿಗೆ ಪ್ಯಾಕ್ ಮಾಡಿದ ಫುಡ್ ಕೊಡೋದು ನಿಲ್ಲಿಸಿ. ಏಕೆಂದ್ರೆ ಅವುಗಳಲ್ಲಿ ಪ್ರಿಸರ್ವೇಟಿವ್ಗಳು, ಕಲರಿಂಗ್ ಏಜೆಂಟ್ಗಳು ಮತ್ತೆ ನ್ಯೂರೋಟಾಕ್ಸಿನ್ಸ್ ಇರ್ತವೆ. ಈ ಕಾರಣದಿಂದಾಗಿ ಓಮ್ ಬಿಸ್ಕೆಟ್, ಕುರ್ಕುರೆ, ಚಿಪ್ಸ್, ಚಾಕ್ಲೇಟ್ ಹೀಗೆ ಪ್ಯಾಕ್ ಮಾಡಿದ ಆಹಾರಗಳನ್ನ ನಿಲ್ಲಿಸಿ. ಸಾಮಾನ್ಯವಾಗಿ ಇಂತಹ ಪೇಷಂಟ್ಗಳಿಗೆ ಅಥವಾ HD ಮಕ್ಕಳಿಗೆ ಈ ಆಹಾರಗಳನ್ನು ನಿಲ್ಲಿಸಿ. ಇದೀಗ ಬಿಯರ್ ಥೆರಪಿ ಪಾತ್ರ ಬರುತ್ತೆ. ಇಂತಹ ಹೆಚ್ಚಿ ಮಕ್ಕಳಿಗೆ ಮೊಬೈಲ್ ಕೊಡೋದು ನಿಲ್ಲಿಸಿ. ಟಿವಿ ಮುಂದೆ ಕೂತು ನೋಡೋದು ಕೂಡ ನಿಲ್ಲಿಸಿ. ಸಾಮಾನ್ಯವಾಗಿ ಪೋಷಕರು ತಮ್ಮ ಕೆಲಸ ಮಾಡಲು ಅಥವಾ ಮಕ್ಕಳಿಂದ ಡಿಸ್ಟರ್ಬೆನ್ಸ್ ತಪ್ಪಿಸಲು ಇಂತಹ ಮಕ್ಕಳಿಗೆ ಮೊಬೈಲ್ ಕೊಡುತ್ತಾರೆ ಅಥವಾ ಟಿವಿ ನೋಡಲು ಅನುಮತಿ ಕೊಡುತ್ತಾರೆ. ಆದರೆ ಇಂತಹ ಮಕ್ಕಳಲ್ಲಿ ಈ ಒತ್ತಾಯದ ಇಂಟರಾಕ್ಷನ್ ಆಗೋದ್ರಿಂದ
ಆಟಿಸಮ್ದ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಬೋದು ಮತ್ತು ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು. ಅದಕ್ಕಾಗಿಯೇ ಸಾಮಾನ್ಯವಾಗಿ ಟಿವಿ ಮತ್ತು ಮೊಬೈಲ್ ತಪ್ಪಿಸಿ. ಇದಕ್ಕಿಂತ ಉತ್ತಮವಾಗಿ ಇಂತಹ ಮಕ್ಕಳನ್ನು ಆಟವಾಡಲು ಹೊರಗೆ ಕರೆದೊಯ್ಯಿ, ತೋಟಕ್ಕೆ ಕರೆದೊಯ್ಯಿ, ಕೆಲವು ಚಟುವಟಿಕೆಗಳನ್ನು ಕಲಿಸಿ. ಉದಾಹರಣೆಗೆ ಟ್ರೆಕ್ಕಿಂಗ್, ಹೊರಗಿನ ಚಟುವಟಿಕೆಗಳನ್ನು ಅವರಿಗೆ ಕಲಿಸ್ಬೋದು, ಹೊರಗಿನ ಆಟಗಳನ್ನು ಅವರಿಗೆ ನೀಡಬಹುದು. ಈಗ ಸಂವೇದನಾತ್ಮಕ ಏಕೀಕರಣ ಥೆರಪಿಯ ಪಾತ್ರ ಬರುತ್ತದೆ. SD ಯಲ್ಲಿ ಇರುವ ಮಕ್ಕಳಿಗೆ 5 ಸಂವೇದನೆಗಳ ಸಮಸ್ಯೆ ಇರುತ್ತದೆ. ಹಾಗೆಂದ್ರೆ ದೃಷ್ಟಿ, ಶ್ರವಣ, ವಾಸನೆ, ರುಚಿ ಮತ್ತು ಸ್ಪರ್ಶದ ಬಗ್ಗೆ. ಹೀಗಿರುವ ಮಕ್ಕಳಿಗೆ ಕೆಲವೊಮ್ಮೆ ಹೆಚ್ಚು ಸಂವೇದನಾಶೀಲತೆ ಇರುತ್ತೆ, ಕೆಲವೊಮ್ಮೆ ಕಡಿಮೆ ಸಂವೇದನಾಶೀಲತೆ ಇರುತ್ತೆ. ಹೀಗಿರುವ ಸಂದರ್ಭದಲ್ಲಿ ಸಂವೇದನಾಶೀಲ ಸಮಸ್ಯೆಗಳ ಕಾರಣದಿಂದ ವಿಭಿನ್ನ ಥೆರಪಿಗಳನ್ನು ನೀಡುವುದು ಅಗತ್ಯವಾಗುತ್ತದೆ. ಉದಾಹರಣೆಗೆ ನೋಡಿದ್ರೆ ಜೂಲು ಅಥವಾ ಸ್ವಿಂಗ್ ಬಳಸುವುದು, ಬಾಲ್ ಥೆರಪಿ ಅಥವಾ ಬಾಲ್ ಬಳಸುವುದು, ಕೆಲವೊಮ್ಮೆ ಬ್ರಷ್ ಬಳಸುವುದು, ಮಸಾಜ್ ಥೆರಪಿ ಬಳಸುವುದು, ಇವು ವಿಭಿನ್ನ ಸಂವೇದನಾಶೀಲ ಸಮಸ್ಯೆಗಳ ಪ್ರಕಾರ ರೋಗಿಗೆ ಥೆರಪಿ ನೀಡುವುದು ನಮ್ಮ ಕರ್ತವ್ಯ. ಮತ್ತು ಒಂದು ವಿಡಿಯೋ ಬರ್ತಿದೆ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿಯ ಬಗ್ಗೆ, ನೀವು ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ಬರುತ್ತದೆ ಸಾಮಾಜಿಕ ಕೌಶಲ್ಯ ತರಬೇತಿ. ಸಾಮಾಜಿಕ ಸೂಚನೆಗಳನ್ನು ಗುರುತಿಸುವುದು, ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು, ಜನರೊಂದಿಗೆ ಮಾತನಾಡುವುದು, ಅವರೊಂದಿಗೆ ಬೆರೆತು ಹೋಗುವುದು, ಒಟ್ಟಿಗೆ ಕೆಲಸ ಮಾಡುವುದು, ಇವುಗಳನ್ನು ಈ ಮಕ್ಕಳಿಗೆ ಕಲಿಸುವುದು ಅಗತ್ಯವಾಗಿರುತ್ತದೆ. ಈಗ ಸಂಗೀತ ಮತ್ತು ಕಲಾ ಥೆರಪಿ ಪಾತ್ರಕ್ಕೆ ಬರುವ ಸಮಯವಾಗಿದೆ. ಇಂತಹ ಮಕ್ಕಳಿಗೆ ನಾವು ಸಂಗೀತ ಅಥವಾ ಕಲಾ ಥೆರಪಿಯನ್ನು ನೀಡಿದರೆ ಅವರ ಅಭಿವೃದ್ಧಿಗೆ ಖಂಡಿತವಾಗಿಯೂ ಲಾಭವಾಗುತ್ತದೆ. ಮತ್ತು ಈ ಸಂಗೀತ ಮತ್ತು ಕಲಾ ಥೆರಪಿ ಎಂಬುದು ಸಂವಹನ ಅಥವಾ ಸಾಮಾಜಿಕತೆಯ ದೃಷ್ಟಿಯಿಂದ ನೋಡಿದರೆ ನೇರವಾಗಿ ಅಥವಾ ಪರೋಕ್ಷವಾಗಿ ರೋಗಿಗಳಲ್ಲಿ ಅಥವಾ ಮಕ್ಕಳಲ್ಲಿ ಖಂಡಿತವಾಗಿಯೂ ಸಹಾಯಕವಾಗಬಹುದು. ಅದಾದ ಮೇಲೆ ಫಿಸಿಕಲ್ ಥೆರಪಿಯ ಪಾತ್ರ ಬರುತ್ತದೆ. ಇಂತಹ ಮಕ್ಕಳಿಗೆ ಬ್ಯಾಲೆನ್ಸ್ ಅಥವಾ ಕೋಆರ್ಡಿನೇಷನ್ ಅಥವಾ ದೈಹಿಕ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಕೆಲವು ಚಟುವಟಿಕೆಗಳನ್ನು ನೀಡಿದರೆ ಅದರಿಂದ ರೋಗಿಗೆ ಅಭಿವೃದ್ಧಿ ಅಥವಾ ಲಾಭವಾಗಬಹುದು. ಕೆಲವು ಮಕ್ಕಳಿಗೆ ನಾವು ಬ್ರೈನ್ ಎಕ್ಸರ್ಸೈಸ್ ಕೂಡ ಮಾಡಿಸ್ತೇವೆ. ಉದಾಹರಣೆಗೆ ಲಾಜಿಕಲ್ ಪಜಲ್ಸ್ ಆಗಿರ್ಬೋದು ಅಥವಾ ಪಿಕ್ಚರ್ ಆಧಾರಿತ ಆಟಗಳಾಗಿರ್ಬೋದು. ಅವುಗಳ ಮೂಲಕ ನಾವು ರೋಗಿಗೆ ಬ್ರೈನ್ ಎಕ್ಸರ್ಸೈಸ್ ಹೇಗೆ ಮಾಡಬೇಕು ಎಂಬುದನ್ನು ಕೂಡ ಕಲಿಸ್ತೇವೆ. ಕೆಲವು ಮಕ್ಕಳಿಗೆ ಮೆಮೊರಿ ಡೆವಲಪ್ಮೆಂಟ್ಗಾಗಿ ನಾವು ಕಾಗ್ನಿಟಿವ್ ಎಕ್ಸರ್ಸೈಸ್ಗಳನ್ನು ಕಲಿಸ್ತೇವೆ. ಮೆಮೊರಿ ಸುಧಾರಣೆಗೆ ಮೆಮೊರಿ ಗೇಮ್ಸ್, ಕಾರ್ಡ್ ಗೇಮ್ಸ್ ಇವುಗಳನ್ನು ಕೂಡ ನಾವು ಮಕ್ಕಳಿಗೆ ಕಲಿಸ್ತೇವೆ. ಇದಕ್ಕೂಡಿಮೆ ನಾವು ಬೇರೆ ಬೇರೆ ಥೆರಪಿಗಳನ್ನು ಬಳಸ್ತೀವಿ. ಉದಾಹರಣೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅವುಗಳನ್ನು ನಾವು ಬಳಸ್ತೀವಿ. ಕೆಲವು ಪೇಷಂಟ್ಸ್ಗಾಗಿ ಪಂಚಕರ್ಮವನ್ನು ನಾವು ಬಳಸಿದ್ದೇವೆ ಮತ್ತು ಬಳಸ್ತೇವೆ. ಇನ್ನು ಕೆಲವು ಪೇಷಂಟ್ಸ್ನಲ್ಲಿ ಈಗ ಹೊಸ ಟ್ರೀಟ್ಮೆಂಟ್ ಆಯ್ಕೆ ಲಭ್ಯವಿದೆ. ಅದನ್ನು RTMS ಮತ್ತು ರಿಪಿಟೇಟಿವ್ ಟ್ರಾನ್ಸ್ಕ್ರೀನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಎಂದು ಕರೆಯುತ್ತಾರೆ. ಈ RTMS ತಂತ್ರಜ್ಞಾನ ಹೊಸದು. ಇದರಲ್ಲಿ ನಾವು ಸಾಮಾನ್ಯವಾಗಿ ಮ್ಯಾಗ್ನೆಟಿಕ್ ಪಲ್ಸಸ್ ಅನ್ನು ಬಳಸ್ತೀವಿ. ಮ್ಯಾಗ್ನೆಟೋದಲ್ಲಿ ಸಾಮಾನ್ಯವಾಗಿ ಸಮತೋಲನ ಇರುತ್ತದೆ. ಹಾಗಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಬೆಲ್ಟ್ ಅನ್ನು ಸಾಮಾನ್ಯವಾಗಿ ಮೆದುಳಿನ ಮೇಲೆ ಅಥವಾ ತಲೆಯ ಮೇಲೆ ಇಡುತ್ತೇವೆ ಮತ್ತು ಅದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿಯಾಗುತ್ತದೆ. ಇದರಿಂದ ಸೆಲ್ಸ್ ಮತ್ತು ನ್ಯೂರಾನ್ಗಳ ಹೈಪೋ ಆಕ್ಟಿವಿಟಿಯನ್ನು ನಾವು ಸಕ್ರಿಯಗೊಳಿಸುತ್ತೇವೆ. ಇದರ ಪರಿಣಾಮವಾಗಿ ಇಂತಹ ಮಕ್ಕಳಲ್ಲಿ ರಾಸಾಯನಿಕ ಅಸಮತೋಲನದ ಪಾತ್ರ ಸ್ವಲ್ಪ ಇದ್ದರೆ ಅದು ಸಹ ಸಾಮಾನ್ಯವಾಗಲು ಸಹಾಯವಾಗುತ್ತದೆ. ಕೆಲವು ಅಧ್ಯಯನಗಳಲ್ಲಿ RTMS ಥೆರಪಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರುವ ಮಕ್ಕಳಿಗೆ ಸಹಾಯಕವಾಗುತ್ತದೆ ಎಂದು ಕಂಡುಬಂದಿದೆ. ಹೀಗಾಗಿ ಇಂದು ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರಬಹುದು. ಪೋಷಕರು ತಿಳಿದುಕೊಳ್ಳುವುದು ಅಗತ್ಯವಿದೆ ಎಂದು ಈ ಲಕ್ಷಣಗಳು ಮಕ್ಕಳಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತವೆ. ನಾವು ಚರ್ಚೆ ಮಾಡಿದ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ತಕ್ಷಣವೇ ತಜ್ಞರೊಂದಿಗೆ ಮಾತನಾಡಬಹುದು, ಭೇಟಿಯಾಗಬಹುದು ಮತ್ತು ಈ ಸಮಸ್ಯೆಗೆ ವಿವಿಧ ರೀತಿಯ ಥೆರಪಿಗಳಿದ್ದಾರೆ. ಹಾಗೆಂದ್ರೆ ಡ್ರಗ್ ಥೆರಪಿ, ಕೌನ್ಸಿಲಿಂಗ್, ಬೇರೆ ಬೇರೆ ಬಿಹೇವಿಯರ್ ಥೆರಪಿಗಳು. ನಾವು ಅವುಗಳನ್ನು ಸರಿಯಾಗಿ ಬಳಸಿದ್ರೆ ಈ ಕಾಯಿಲೆ ಅಥವಾ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರಬಹುದು. ಇದಕ್ಕಾಗಿಯೇ ಇತ್ತೀಚೆಗೆ ಆಟಿಸಮ್ ಡಿಸಾರ್ಡರ್ನ ಪ್ರಮಾಣ ನಿಧಾನವಾಗಿ ಹೆಚ್ಚುತ್ತಿದೆ. ಆದ್ದರಿಂದ ಇಂತಹ ರೋಗಿಗಳಿಗೆ, ಇಂತಹ ಮಕ್ಕಳಿಗೆ ಸರಿಯಾದ ಸಲಹೆ ಮತ್ತು ಸರಿಯಾದ ಥೆರಪಿ ನೀಡುವುದು ಬಹಳ ಅಗತ್ಯ. ನಮ್ಮ ನಿರ್ಮಲ್ ಆಟಿಸಮ್ ಮತ್ತು ಲರ್ನಿಂಗ್ ಡಿಸಬಿಲಿಟಿ ಎಜುಕೇಷನ್ ಸೆಂಟರ್ನಲ್ಲಿ ಈ ಚಿಕಿತ್ಸೆ ಆಯ್ಕೆಗಳು ಮತ್ತು ಥೆರಪಿಗಳು ಲಭ್ಯವಿವೆ. ನಾವು ಪ್ರತಿದಿನದ ಅವಸ್ಥೆಗೆ ಅನುಗುಣವಾಗಿ ದಿನನಿತ್ಯ ಥೆರಪಿ ನೀಡಬಹುದು. ಕೆಲವು ರೋಗಿಗಳಿಗೆ ನಾವು ವಾರದಲ್ಲಿ 1 ಬಾರಿ ಥೆರಪಿ ನೀಡುವಂತೆ ಯೋಜಿಸಬಹುದು. ಕೆಲವು ರೋಗಿಗಳಿಗೆ ನಾವು ವರ್ಷ ಪೂರ್ತಿ ನಮ್ಮ ಎಜುಕೇಷನ್ ಸೆಂಟರ್ನಲ್ಲಿ ಶಾಲೆಯಂತೆಯೇ ಇಂತಹ ರೋಗಿಗಳಿಗೆ ಥೆರಪಿ ನೀಡಲು ಅಗತ್ಯ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ. ಕೆಲವೊಮ್ಮೆ ನಾವು ಔಟ್ರೀಚ್ ಪ್ರೋಗ್ರಾಮ್ ಕೂಡ ನೀಡ್ತೇವೆ. ಉದಾಹರಣೆಗೆ ರೋಗಿ ಸಾಂಗ್ಲಿ ಅಥವಾ ಮಿರಜ್ ಹೊರಗಿನವನಿದ್ರೆ ಅವರು ಇಂತಹ ಮಕ್ಕಳನ್ನ ಪ್ರತಿದಿನ ನಮ್ಮ ಬಳಿ ತರಲು ಸಾಧ್ಯವಿಲ್ಲ, ದೂರವಿದೆ ಎಂದಾದ್ರೆ ಇಂತಹ ಮಕ್ಕಳನ್ನ 1 ತಿಂಗಳ ಕಾಲ ನಮ್ಮ ಬಳಿ ಇರಿಸಬಹುದು. ಜೊತೆಗೆ ಪೋಷಕರು ಕೂಡ ಇರಬಹುದು.
ಒಂದು ತಿಂಗಳಲ್ಲಿ ನಾವು ಇಂತಹ ಮಕ್ಕಳನ್ನ ಪರಿಸ್ಥಿತಿಗೆ ಅನುಗುಣವಾಗಿ ನೋಡ್ಕೊಳ್ತೇವೆ. ಈ ಥೆರಪಿ ಪೋಷಕರು ಕೂಡ ಮನೆಗೆ ಹೋದ್ಮೇಲೆ ಅನುಸರಿಸಬಹುದು. ಬಹುಶೀಘ್ರದಲ್ಲೇ ನಮ್ಮ ಹೊಸ ವ್ಯವಸ್ಥೆಯಲ್ಲಿ ನಾವು ರೆಸಿಡೆನ್ಷಿಯಲ್ ಶಾಲೆಯ ಯೋಜನೆಯನ್ನು ಕೂಡ ಮಾಡ್ತಿದ್ದೇವೆ. ನಮ್ಮ ರೆಸಿಡೆನ್ಷಿಯಲ್ ಶಾಲೆ ಆರಂಭವಾದಾಗ ನಿಮಗೆ ಖಂಡಿತವಾಗಿಯೂ ನಾವು ತಿಳಿಸ್ತೇವೆ. ಹಾಗಾದ್ರೆ ಇದು ಆಗಿದೆ ಆಟಿಸಂ ಸ್ಪೆಕ್ಟ್ರಲ್ ಡಿಸಾರ್ಡರ್ ಬಗ್ಗೆ. ಮಾನಸಿಕ ಕಾಯಿಲೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ಅಥವಾ ಮಕ್ಕಳಿಗಿರುವ ಬೇರೆ ಯಾವುದೇ ಸಮಸ್ಯೆಗಳ ಬಗ್ಗೆ, ಚೈಲ್ಡ್ಹುಡ್ ಡಿಸಾರ್ಡರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ, ಹಾಗಾದ್ರೆ ನೀವು ನಮ್ಮ ವೆಬ್ಸೈಟ್ www.nirmalhospital.com ಅನ್ನು ಭೇಟಿ ಮಾಡಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ನಿರ್ಮಲ್ ಹಾಸ್ಪಿಟಲ್ ಮೀರಾ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಬಹುದು. ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಚಾನೆಲ್ ಕೂಡ ಇದೆ, ಅದನ್ನು ನೀವು ಫಾಲೋ ಮಾಡಬಹುದು. ಕೆಳಗೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ವೈಯಕ್ತಿಕ ಮಾಹಿತಿ ಪಡೆಯಬಹುದು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಮಾನಸಿಕ ಕಾಯಿಲೆಯ ಬಗ್ಗೆ ಚರ್ಚೆ ಮಾಡಲು. ಅಷ್ಟರವರೆಗೆ ನಮಸ್ಕಾರ.